ಪ್ರಿಯ ಜನರೇ, ಈ ಲೋಕದಲ್ಲಿ ಮನುಷ್ಯರ ಜೀವಿತವನ್ನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವುದಾದರೆ ಆ ಮನುಷ್ಯನ ಜೀವಿತವು ಕಷ್ಟದಲ್ಲಿ, ಭಯದಲ್ಲಿ ಜೀವಿಸುವಂಥದ್ದಾಗಿದೆ. ಯಾಕೆಂದರೆ ಒಂದು ಕಡೆ ನೋಡಿದರೆ ಈ ವ್ಯಾಧಿ, ರೋಗ ಎಂಬ ಕಷ್ಟ, ಭಯದಲ್ಲಿ ಜೀವಿಸುವಂಥದ್ದಾಗಿದೆ. ಮತ್ತೊಂದು ಕಡೆ ನೋಡುವುದಾದರೆ ದೇಶಗಳಲ್ಲಿ ದೇಶಕ್ಕೆ ವಿರುದ್ಧವಾಗಿ ಯುದ್ಧಗಳು, ಅದರ ಮಧ್ಯೆ ಕಷ್ಟ, ಸಾವು ನೋವುಗಳನ್ನು ನೋಡಿ ಜನರು ಭಯಪಡುವಂಥದ್ದು. ಮತ್ತೊಂದು ಕಡೆ ನೋಡುವುದಾದರೆ ಕಷ್ಟಪಟ್ಟು ದುಡಿದರೂ ನೀಗದ ಬಡತನ, ಹಸಿವು ಎಂಬ ಕಷ್ಟದಲ್ಲಿ ಜನರು ಜೀವಿಸುವಂತಾಗಿದೆ. ಇದರ ಮಧ್ಯೆ ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ಎಲೈ ಕಷ್ಟಪಡುವವರೇ, ಹೊರೆಯನ್ನು ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಎಂಬುದಾಗಿ ಸತ್ಯವೇದ ವಾಕ್ಯದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 11:28 ಬರೆಯಲ್ಪಟ್ಟಿದೆ. ಯಾರ್ಯಾರು ನಂಬಿ ಆತನನ್ನು ಬಳಿಗೆ ಬರುತ್ತಾರೋ ಖಂಡಿತವಾಗಿಯೂ ಆತನು ಕಷ್ಟದಿಂದ ನಮ್ಮನ್ನು ಬಿಡಿಸಿ ವಿಶ್ರಾಂತಿ ಕೊಡುವ ಆತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.